Hi all, welcome back to my channel Rakshita Vlogs. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ತಂಗಿ ಇಬ್ರು ಮಮ್ಮಿ ಮನೆಗೆ ಬಂದ್ವಿ. Hello Dihan. Look who is here. ಎದ್ದ ತಕ್ಷಣ ಸ್ಮೈಲಿಂಗ್ ಪುಟ್ಟು. ಓಕೆ ಮಾತಾಡ್ಸವನ್ನ ಆಗ್ಲೇ ವಾ ಬಾ. ಅಯ್ಯೋ ಅಮ್ಮಗೆ ಹೆಂಗೋ ಕಾಲೇಜ್ ರಜಾ, ಫುಲ್ ಎಂಜಾಯ್. ಮಕ್ಕಳು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಎಷ್ಟೊಂದು ದಿವಸ ಆದಮೇಲೆ ನನ್ನ ತಂಗಿನೂ ಬಂದಿದ್ದು. ಸ್ಯಾಟರ್ಡೇ ಸಂಡೇ ದಿಹಾನ್ ನಕ್ಷಿತ್ತು ಮಮ್ಮಿ ಮನೆಗೆ ಹೋಗಿದ್ರು. ಸೊ ಅದಕ್ಕೆ ಕರ್ಕೊಂಬರೋಣ ಅಂತ ಹೋಗಿದ್ದು ನಾನು. ಅದು ಇನ್ಸಿಡೆಂಟಾಗಿ ಅವರು ನನ್ನ ತಂಗಿನೂ ಬಂದಿದ್ದರು, ತಂಗಿ ಮತ್ತು ಪಾಪು ಎಲ್ಲನೂ. ಅದಕ್ಕೆ ಆಟ ಆಡ್ತಾ ಇದ್ದಾರೆ. ಅವನು ಇವಾಗ ನಡೆಯೋದು ಕಲ್ತ್ಬಿಟ್ಟಿದ್ದಾನೆ. ಇನ್ನೇನು 1 ಇಯರ್ ಆಗುತ್ತೆ ಈ ವೀಕ್ಗೆ. ಸೊ ಅವನು ಆರಾಮಾಗಿ ಆಟ ಆಡಿಕೊಂಡು ಎಲ್ಲರೂ ಅವರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾವು ಹಂಗೆ ಅಡುಗೆನೂ ಎಲ್ಲ ರೆಡಿ ಆಗಿತ್ತು. ಬಿರಿಯಾನಿ, ಕಬಾಬು, ಫ್ರೈ ಅದೆಲ್ಲ ಮಾಡಿದರು. ಇನ್ನೇನು ಊಟ ಮಾಡಬೇಕು. ಅಷ್ಟೊತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರಲ್ಲ, ಆಟ ಆಡಲಿ ಅಂದ್ಬಿಟ್ಟು ನಾವು ಒಂಥರ ಎಂಜಾಯ್ ಮಾಡಿಕೊಂಡು, ಈ ಕಸಿನ್ಸ್ ಎಲ್ಲ ಮತ್ತು ಸಿಸ್ಟರ್ಸ್ ಎಲ್ಲ ಮೀಟ್ ಆದರೆ ಆಬ್ವಿಯಸ್ಲಿ ಇರುತ್ತಲ್ಲ ಅದೊಂದು ಹ್ಯಾಪಿ ಮೂಮೆಂಟ್. ಸೊ ಹಾಗೇ ಮಾತಾಡಿಕೊಂಡು ಎಲ್ಲ ಕೂತ್ಕೊಂಡಿದ್ವಿ. ಎಲ್ಲರೂ ಹಂಗೆ ಒಬ್ಬೊಬ್ಬರೇ ಬರ್ತಾಯಿದ್ರು, ನಮ್ಮ ಚಿಕ್ಕಮ್ಮ ಅವರು ಇವರು ಎಲ್ಲನೂ. ಮಮ್ಮಿ ಇವತ್ತು ಅವರ ಫ್ರೆಂಡ್ಸ್ದು ರಿಯೂನಿಯನ್ ಇತ್ತು ಸ್ಕೂಲಲ್ಲಿ. ಸೊ ಎಷ್ಟೋ ವರ್ಷ ಆದಮೇಲೆ ಮೀಟ್ ಮಾಡಿದ್ದು. ಮಮ್ಮಿ ಅಲ್ಲಿ ಹೋಗಿದ್ರು. ಹಾಗೆ ನಾನು ಇನ್ನೇನು ಈವ್ನಿಂಗ್ ಮನೆಗೆ ಹೊರಡೋ ಟೈಮ್ ಆಯಿತು. ನಾನು ಬಂದಿದ್ದೆ 2 ಗಂಟೆ. ಸೊ 5 o'clock ಎಲ್ಲ ಬಿಟ್ಬಿಡೋಣ ಅಂತ. ಅಜ್ಜಿ ವಿಳ್ಯದೆಲೆ ಹಾಕಿದ್ರು. ನಾನು ಹಂಗೆ ಕಳ್ಸೋಕ್ಕೆ ನಾಳೆ ಇಡೋಣ ಅಂದ್ಬಿಟ್ಟು, ನಾವೇ ಬೆಳೆದಿರೋದು ಇಟ್ಟಾಗ ಒಂಥರ ಖುಷಿ ಅನಿಸುತ್ತೆ. ಸೊ ಒಂದು 5 ಎಲೆ ಹಂಗೆ ಕಟ್ ಮಾಡಿಸ್ಕೊಂಡು, ಇನ್ನೇನು ಮಳೆ ಬರೋ ಟೈಮ್ ಆಗಿಬಿಡುತ್ತಲ್ವ, ಹೋಗೋಣ ಅಂತ ರೆಡಿ ಆದೆ. ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಅಂದರೆ ಇಂಚರ, ಪೂಜಾ ಎಲ್ಲನೂ ಮೆಕ್ಡೊನಾಲ್ಡ್ಸ್ಗೆಲ್ಲ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ನಾನು ಮೆಕ್ಡೊನಾಲ್ಡ್ಸಿಗೆ ಬಂದು ಹಾಗೆ ಅಲ್ಲಿಂದ ಹಂಗೆ ಹೊರಡ್ತೀನಿ ಮನೆಗೆ, ಇನ್ನೇನು ನೈಟ್ ಆಗಿಬಿಡುತ್ತೆ ಅಂತ. ಇವಾಗ ನಮ್ಮ ಅಜ್ಜಿ ಎಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಅಜ್ಜಿನ ಮತ್ತು ಇಬ್ಬರು ಮೇಂಟೈನ್ ಮಾಡ್ತಾರೆ ಇದನ್ನು. ಎಷ್ಟೊಂದು ಥರ ಇದೆ. ಕಾಕಡ ಹೂವು ಆಗಿರ್ಬೋದು, ರೋಸು, ಪೈನಾಪಲ್ಲು, ಈ ಗಣಗ್ಲ ಹೂವು, ಎಷ್ಟೊಂದಿತ್ತು. ಈಗ ನಾನು, ಪೂಜಾ, ಇಂಚರ, ಮಕ್ಕಳು, ನನ್ನ ತಂಗಿ ಪಾಪು ಎಲ್ಲ ಇವಾಗ ಮೆಕ್ಡೊನಾಲ್ಡ್ಸ್ ಬಂದ್ವಿ. ನಾರ್ಮಲಾಗಿ ಸ್ಮಾಲ್ ಮೀಲ್ಸ್ ಎಲ್ಲ ತೊಗೊಂಡ್ವಿ. ನಂಗೆ ಈ ನಡುವೆ ಅಂತೂ ಈ ಥರ ಅಂದರೆ ಮೆಕ್ಡೊನಾಲ್ಡ್ಸ್ ಎಲ್ಲ ತುಂಬ ದಿವಸನೇ ಆಯಿತು ನಾನು ತಿಂದು. ಇದು ಕಾಲೇಜ್ ಡೇಸಲ್ಲಿ ಬಂದಿದ್ದು ನಾನು ಇಲ್ಲಿಗೆ. ನಾರ್ಮಲಾಗಿ ಎಲ್ಲಾದರೂ ಓದೋಕ್ಕೆ ಟ್ರೈ ಮಾಡ್ತೀನಿ, ಆ ಥರ ಬಿಟ್ಟರೆ ನನಗೆ ಈ ನಡುವೆ ಪಿಜ್ಜಾ ಮತ್ತು ಬರ್ಗರ್ ಅದೆಲ್ಲ ಅಷ್ಟು ಯಾಕೋ ಇಷ್ಟ ಆಗ್ತಾಯಿಲ್ಲ. ಸೊ ಇವತ್ತು ಇವರೆಲ್ಲ ಮೀಲ್ಸ್ ತೊಗೊಂಡಿದ್ರು. ನಾನು ಜಸ್ಟ್ ಒಂದು ಸಿಂಗಲ್ ಬರ್ಗರ್. ದಿಹಾನ್ ನಕ್ಷಿತ್ ಫ್ರೈಸ್ ತೊಗೊಂಡ್ರು. ಆಲ್ರೆಡಿ ಇಲ್ಲಿ ನಕ್ಷಿತ್ಗೆ ಫೀವರ್ ಮಧ್ಯಾಹ್ನದಿಂದನೇ ಸ್ವಲ್ಪ ಸ್ಟಾರ್ಟ್ ಆದಂಗಿತ್ತು. ಅವನು ಇಲ್ಲೇನೂ ತಿನ್ನಲಿಲ್ಲ. ಅವನು ಸರಿ ಮನೆಗೆ ಹೋಗಿ ಏನಾದರೂ ತಿನ್ಸೋಣ ಅಂದ್ಬಿಟ್ಟು, ದಿಹಾನು ಯಾಕೋ ಚಳಿ ಅಂತ ಇದ್ದ. ನೋಡಿ ಇವಾಗ ಇಬ್ಬರು ಮಕ್ಕಳು ಕ್ಯಾಬಲ್ಲಿ ಹೆಂಗೆ ಕುಂಡಿಸ್ಕೊಂಡು ಮೇಂಟೈನ್ ಮಾಡಿಕೊಂಡು ಹೋಗೋದು. ಅವರಿಬ್ರಿಗೂ ಬಲೂನ್ ಈಸ್ಕೊಟ್ಟಿದ್ದೆ. ಸೊ ಇದಾದಮೇಲೆ ನಾನು 3 days ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ದಿಹಾನ್ನ ಸ್ಕೂಲ್ ಡ್ರಾಪ್ ಮಾಡೋದಕ್ಕೆ ಅಂತ ಕ್ಲೈಮೇಟ್ ಈ ಥರ ಇತ್ತಲ್ವ. ಸೊ ಇದಕ್ಕೆ ಇವತ್ತು ಕಾರಲ್ಲೇ ಹೋಗೋಣ. ಅವನು 2 daysಯಿಂದ ಸ್ಕೂಲ್ಗೆ ಹೋಗಿರ್ಲಿಲ್ವಲ್ಲ. ಸೊ ಅವ್ನು ಸ್ವಲ್ಪ ಕಾರಲ್ಲೆಲ್ಲ ಕರ್ಕೊಂಡೋದ್ರು, ಸ್ವಲ್ಪ ಎಕ್ಸೈಟ್ ಆಗ್ತಾನೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ತಿರ್ಗಾ ಆಮೇಲೆ 2 wheeಲರಲ್ಲಿ ಹೋಗಿ ಗಾಳಿಯಲ್ಲಿ ತಿರ್ಗಾ ಯಾಕೆ ಅಂದ್ಬಿಟ್ಟು ಇವತ್ತು ಕಾರಲ್ಲೇ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಕ್ಷಿತನ್ನು ಕರ್ಕೊಂಡು ಇವಾಗ ಸ್ಕೂಲ್ ಡ್ರಾಪ್ ಮಾಡಿ ಹೊರಟ್ವಿ. ಇವಾಗ ದಿಹಾನ ಸ್ಕೂಲ್ ಡ್ರಾಪ್ ಮಾಡಿ ಊಟ ಟಿಫಿನ್ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಇದ್ವಿ. ಸ್ಟಾಪ್ ಮಾಡಿದ್ದೀವಿ. ಒಂದು ಪುಳಿಯೋಗರೆ ಪಾಯಿಂಟಿದೆ, ನಾನು ತೋರಿಸಿರ್ತೀನಿ ಬ್ಲಾಗಲ್ಲಿ. ಅಲ್ಲಿ ಇಲ್ಲಿ ತಿಂದ್ಕೊಂಡು ಹೋಗೋಣ, ಮಕ್ಕಳಿಗೂ ತೊಗೊಂಡು ಹೋಗೋಣ ಅಂತ. ಯಾಕೆ ಇಷ್ಟು ದಿವಸ ವ್ಲಾಗ್ ಮಾಡಿಲ್ಲ ಅಂತೆಲ್ಲ ಅಂದರೆ ಜಾಸ್ತಿ ದಿವಸನೇ ಆಯಿತು. ಯಾಕೆ ಏನು ಅಂತಂದರೆ
ನಾನು ಇವಾಗ ಮೆಕ್ಡೊನಾಲ್ಡ್ಸ್ ಎಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಮಮ್ಮಿ ಮನೆಗೆ ಹೋಗಿದ್ವಿ. ಸುಮ್ಮನೆ ನಾರ್ಮಲಾಗಿ ಎಲ್ಲ ಬಂದಿದ್ದಾದಮೇಲೆ ರಾತ್ರಿ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಅಲ್ಲಿಂದ, ಅಂದರೆ ಮಮ್ಮಿ ಮನೆ ಕಡೆಯಿಂದ. ಸೊ ರಿಲೇಟಿವ್ಗೆ ಸ್ವಲ್ಪ ಎಮರ್ಜೆನ್ಸಿ, ಅದು ಯಾರು ಏನು ಅಂತೆಲ್ಲ ನಾನು ಡೀಟೇಲಾಗಿ ಹೇಳೋಕ್ಕಾಗಲ್ಲ ನಾನು. ಬಟ್ ನನಗೆ ಅದನ್ನು ಏನಕ್ಕೆ ಅಂತ ಜಸ್ಟ್ ಮಾಡಿಲ್ಲ ವೀಡಿಯೋ ಅಂತ ಹೇಳ್ಬೋದು ಅಷ್ಟೇ. ಬಟ್ ಏನು ಎಮರ್ಜೆನ್ಸಿ ಯಾರು ಏನು ಅಂತ ಇದೆಲ್ಲ ಇವಾಗ ಎಲ್ಲ ಹುಷಾರಾಗಿದ್ದಾರೆ. ಅಲ್ಲಿಂದ ಬಂದಮೇಲೆ ತಿರ್ಗಾ ಎಮರ್ಜೆನ್ಸಿ ಕಾಲ್ ಬಂತು. ತಿರ್ಗಾ ನಕ್ಷಿತ್ ಹಂಗಿಬ್ರಿಗೂ ಫೀವರ್ ಇತ್ತು. 3 ದಿವಸ ಒಟ್ಟಿಗೆ ಇಬ್ರಿಗೂ ಬಂದುಬಿಟ್ಟು ಅಂತಂದರೆ ಮ್ಯಾನೇಜ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ನನ್ನ ಹಸ್ಬೆಂಡು ಅವರು ಏನು ರಿಕವರಿ ಆಗ್ತಾಯಿದ್ರು, ಅವ್ರಿಗೂ ಜ್ವರ ಎಲ್ಲ ಇತ್ತು. ಸೊ ಹೀಗಾಗಿ ಈ ಥರ ಇತ್ತು ಸಿಚುವೇಶನ್ಸು. ಸೊ ಒಂದು ಅಪ್ಡೇಟ್ ಮಾಡಬೇಕಾಗಿತ್ತು. ಇವರು ಇವಾಗ ಮಕ್ಕಳೆಲ್ಲ ಹುಷಾರಾಯಿತು, ಹಸ್ಬೆಂಡು ಹುಷಾರಾದ್ರು. ಇವಾಗ ನನಗೆ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಜಾಯಿಂಟ್ ಪೇನು, ನಮ್ಮ ಅತ್ತೆಗೆ ಆಲ್ರೆಡಿ ಫೀವರ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಇವಾಗ ದಿಹಾನ್ ಸ್ಕೂಲ್ಗೆ ಅದು ಅವ್ರಿಗೆ ಲೀವ್ ಹಾಕಿದ್ರಲ್ಲ, ಅದನ್ನು ಇನ್ಫಾರ್ಮ್ ಮಾಡಿ ಸ್ವಲ್ಪ ಅವನು ಸೈಲೆಂಟಾಗಿ ಮಂಕಾಗಿರ್ತಾ ಇದ್ನಲ್ಲ, ಸುಸ್ತು ಅಂದ್ಕೊಂಡು ಮ್ಯಾಮ್ಗೊಂದು ಸ್ವಲ್ಪ ಹೇಳಿಬಿಟ್ಟಾರೋಣ ಅಂತ ಬಂದಿದ್ದೆ. ಇವಾಗ ಪಾರ್ಸೆಲ್ ತೊಗೊಂಡು ಹೋಗಿ ಏನಾಗುತ್ತೋ ಅವ್ರು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಬಿಟ್ಟು. ಸೊ ಬ್ಲಾಗ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಏನು ಅಪ್ಪ ಅಂತ ಹೇಳ್ತೀನಿ. ಇವಾಗ ಎಲ್ಲರೂ ಆರಾಮಾಗಿದ್ದಾರೆ. ರಿಲೇಟಿವ್ ಎಮರ್ಜೆನ್ಸಿ ಅಂತ ಹೇಳಿದ್ನಲ್ಲ, ಇವಾಗೆಲ್ಲ ಹುಷಾರಾಗಿ ಇವಾಗೆಲ್ಲ ಇದ್ದಾರೆ. ಕಮಿಂಗ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಹೋದಾಗ ಏನು ಅಂತ. ನಮ್ಗೆ ಸುಮ್ಮನೆ ಅದು ಎಮರ್ಜೆನ್ಸಿ ಅಂತೆಲ್ಲ ಹೇಳಿಬಿಟ್ಟು ಏನು ಎಮರ್ಜೆನ್ಸಿ ಅಂತ ಅದೆಲ್ಲ ಡೀಟೇಲಾಗಿ ವೀಡಿಯೋ ಮಾಡಿ ಅದರಿಂದ ಸುಮ್ಮನೆ ನಿಮಗೂ ಪ್ಯಾನಿಕ್ ಎಲ್ಲ ಮಾಡಿ ಹೈಲೈಟ್ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಇದ್ದೇ ಇರುತ್ತೆ ಏನಾದರೂ ಅದು ಇದು ಅಂದ್ಬಿಟ್ಟು. ಸೊ ಇವಾಗ ಇಡ್ಲಿ ಬಂತು, ಇವಾಗ ಇಡ್ಲಿ ಅಷ್ಟೇ, ಇನ್ನೇನಿಲ್ಲ. ಅದು ಒಂದು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡ್ತಿದ್ದೀನಿ. ಇನ್ನೂ ಒಂದು ಸ್ವಲ್ಪ ದಿವಸ ಬ್ಲಾಗ್ಸ್ ಎಲ್ಲ ಡಿಲೇ ಆಗುತ್ತೆ. ಬಟ್ ತಿರ್ಗ ನನಗೂ ಜಾಯಿಂಟ್ ಪೇನ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. 3 ಡೇಸಿಂದ ಮಕ್ಕಳನ್ನ ಇರ್ತಿ ಸೊ ಬ್ಲಾಗ್ಸ್ ಲೇಟಾಗಿ ಬರುತ್ತೆ. ಸೊ ಡೋಂಟ್ ಮೈಂಡ್ ಅಂತ ಹೇಳಿದ್ರಿಂದ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ಲಿರ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.